ಅದು ತುಂಬ ತಪ್ಪು ಅನಿಸ್ತಾ ಇದೆ. ಇದು ಏನು ಆಗ್ತಾ ಇದೆಯಾ ಯಾರು ತಪ್ಪು ಮಾಡಿದಾರೋ ಅವ್ರು ಶಿಕ್ಷೆ ಆಗಲೇಬೇಕು. ಕೈದಿಗಳಿಗೆ ಯಾಕೆ ಹಾಕೋದು? ಅವ್ರಿಗೆ ಶಿಕ್ಷೆ ಆಗಲಿ ಅಂತಲೇ ಹಾಕಿರೋದು. ಕೋರ್ಟಲ್ಲಿ ಅವ್ರದ್ದು ತೀರ್ಮಾನ ಅವ್ರ ವಿರುದ್ಧ ಆಗಿರುತ್ತೆ. ಹಾಗಾಗಿ ಶಿಕ್ಷೆ ಆಗಬೇಕಂತಲೇ ಜೈಲಿಗೆ ಹಾಕಿರೋದು. ಜೈಲಿಗೆ ಹಾಕಿದ್ಮೇಲೆ ಅವ್ರಿಗೆ ಬೇರೆ ಕೈದಿಗಳ ಥರ ಹೆಂಗೆ ನಡೆಸ್ಕೋಬೇಕು ಹಂಗೆ ನಡೆಸ್ಕೋಬೇಕು. ಅವ್ರಿಗೇನಾದರೂ ಅಡಿಷ್ನಲ್ ಫೆಸಿಲಿಟೀಸ್ VIP ಟ್ರೀಟ್ಮೆಂಟ್ ಸಿಗ್ತಾಯಿದ್ರೆ ಅವ್ರಿಗೂ ಶಿಕ್ಷೆ ಆಗಬೇಕು. ಯಾರು ಪೊಲೀಸ್ ಯಾರೇ ಇರ್ಬೋದು ಅವ್ರಿಗೂ ಸಸ್ಪೆಂಡ್ ಆಗಬೇಕು, ಶಿಕ್ಷೆ ಆಗಬೇಕಂತ ನಾನು ಹೇಳೋದು. ಇದಕ್ಕೆಲ್ಲ ಪೊಲೀಸ್ ಕುಮ್ಮಕ್ಕಿಲ್ಲದೆ ಇದು ನಡೆಯುವಂಥದ್ದಲ್ಲ. ಅದ್ರ ಜೊತೆಗೆ ಅಲ್ಲಿ ಇರುವಂಥ ಕೈದಿಗಳು ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ಯಾರು ಈಗ ರಾಜಕೀಯ ಅಂತಿದ್ದಾರೆ ರಾಜಕೀಯದವರ ಕೈವಾಡನ್ನು ಸೇರಿ ಇದಕ್ಕೆ ಪೊಲೀಸ್ನವರು ಇದು ಕುಮ್ಮಕ್ಕು ಕೊಟ್ಟು ಆ ರಾಜಕೀಯದವ್ರ ದುರುದ್ದೇಶದಿಂದ ಇವೆಲ್ಲ ನಡೀತಾ ಇದೆ ಅಂತ ನನ್ನ ಅನಿಸಿಕೆ. ಗೃಹ ಸಚಿವ ರಾಜೀನಾಮೆ ಕೊಡಬೇಕು ಅಂತಲ್ಲ, ಇದನ್ನು ಪರಿಸ್ಥಿತಿನ ಕೋರ್ಟ್ನವರು ಅವರೇ ಒಂದು ವಿಂಗ್ ಮಾಡಿ ಒಂದು ಕಮಿಟಿ ಮಾಡಿ ಅದನ್ನು ತನಿಖೆ ಇದನ್ನು ಸೂಪರ್ವೈಸ್ ಮಾಡಬೇಕು ಅಂತ ನನ್ನ ಅನಿಸಿಕೆ. ನೋಡಿ ಸರ್, ಜೈಲು ಅಂತಂದಮೇಲೆ ಒಂದು ಪನಿಷ್ಮೆಂಟ್ಗಂತ ಹೋಗೋದು, ನ್ಯಾಯಾಲಯ ವಿಧಿಸುವಂಥ ಪನಿಷ್ಮೆಂಟ್ನ ಅನುಭವಿಸ್ಲಿ ಅಂತ ಅಲ್ಲಿ ಹೋದರೆ ಈ ಥರ ಲಕ್ಸುರಿ ಲೈಫ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಪಾರ್ಟಿ ಮಾಡಿಕೊಂಡು ಆಡಿಕೊಂಡು ಡ್ಯಾನ್ಸ್ ಆಡ್ಕೊಂಡಿದ್ರೆ ಇಲ್ಲಿ ಜೈಲಿಗೆ ಇದಕ್ಕೆ ಕೋರ್ಟ್ಗೆ ಏನಕ್ಕೆ ಬರಬೇಕು, ಪನಿಷ್ಮೆಂಟ್ ಏನಕ್ಕೆ ಆಗಬೇಕು? ಹಂಗೆ ನಡಿಬೋದಲ್ವಾ? ಅದಕ್ಕೆ ಸಂಬಂಧಪಟ್ಟವ್ರು ಈ ಕೂಡಲೇ ಎಚ್ಚೆತ್ಕೊಂಡು ಅದ್ರ ಬಗ್ಗೆ ಕ್ರಮ ವಹಿಸ್ಬೇಕಂತ ನಾನು ಒತ್ತಾಯ ಇದೆ ಸರ್. ಈ ಎಲ್ಲ ಕಾರಣಗಳಿಗೂ ಕೂಡ ಗೃಹ ಸಚಿವರ ಅಸಮರ್ಥತೆಯೇ ಕಾರಣ. ಅವರು ಎಲ್ಲದಕ್ಕೂ ಸಾಮಾನ್ಯವಾಗಿ ಪ್ರಯತ್ನ ಪಡ್ತೀನಿ. ಅವರು ಕಟುವಾದ ಶಬ್ದಗಳಲ್ಲಿ ಯಾವತ್ತೂ ಏನನ್ನೂ ಹೇಳೋದಿಲ್ಲ, ಎಲ್ಲನೂ ಹಗುರವಾಗಿ ತಗೊಳ್ತಾರೆ. ನಾವೆಲ್ಲ ಜನರ ಸಾಮಾನ್ಯರಲ್ಲಿ ಝೀರೋ ಟ್ರಾಫಿಕ್ ಮಿನಿಸ್ಟರ್ ಅಂತ ಅವ್ರಿಗೆ ಹೆಸರಿಟ್ಟಿದ್ದಾರೆ. ಸೊ ಇದಕ್ಕೆ ಕಾರಣ ಅಸಮರ್ಥತೆ ಆಫ್ ದಿ ಗೃಹ ಸಚಿವರು. ತಲೆದಂಡ ಆಗಿ ಇನ್ಯಾರಾದರೂ ಕಟುವಾದ ನಿರ್ಧಾರಗಳನ್ನ ತಗೊಳ್ಳುವಂಥವ್ರು ಬರಬೇಕು ಅನ್ನೋದು ಒಟ್ಟಾರೆ ಸಾರ್ವಜನಿಕರ ಅಭಿಪ್ರಾಯ. ಅಲ್ಲಿರ್ತಕ್ಕಂಥ ಜೈಲಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಅಟೆಂಡರಿಂದ ಹಿಡ್ಕೊಂಡು ಆಫೀಸರ್ ತನಕ ಪ್ರತಿಯೊಬ್ಬರೂ ಡಿಸ್ಮಿಸ್ ಮಾಡಬೇಕು. ಸಸ್ಪೆನ್ಷನ್ ಅಲ್ಲ, ಡಿಸ್ಮಿಸ್. ಆ್ಯಂಡ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅಂತ ಇದ್ದಾರಲ್ಲ, ಯಾರೋ ಒಬ್ಬರು ಸೀನಿಯರ್ ಅಂತ, ಅವರು ಇಮಿಡಿಯೇಟಾಗಿ ಮನೆಗೆ ಹೋಗಬೇಕು. ನೆಕ್ಸ್ಟ್ ಎಲೆಕ್ಷನ್ ಕಂಟೆಕ್ಸ್ಟ್ ಮಾಡಬಾರ್ದು. ಅವ್ರಿಗೆ ಬರ್ತಕ್ಕಂಥ ಪೆನ್ಷನ್ನು ಮತ್ತೊಂದನ್ನು ಇಮಿಡಿಯೇಟಾಗಿ ಡಿಸ್ಮಿಸ್ ಆಗಬೇಕು. ಇಮಿಡಿಯೇಟಾಗಿ ಆ ಪೆನ್ಷನ್ಸನ್ನು ಕಟ್ ಮಾಡಬೇಕು. ಯಾಕೆ ಅಂದರೆ ನಾನು 23 ವರ್ಷ NGFL ಸರ್ವಿಸ್ ಮಾಡಿ ನನಗೆ 2,000-3,000 ಪೆನ್ಷನ್ ಬರ್ತಾಯಿದೆ. ಅವರು ಮುಂಡೆ ಮಕ್ಕಳು 5 ವರ್ಷ ಇದು ಒಂದು MLA ಬಂದುಬಿಟ್ರೆ ಪೆನ್ಷನ್ ಕೊಡ್ತಾರಲ್ರಿ, ಇದು ಯಾವ ನ್ಯಾಯ ರೀ? ಆರೋಪಿನ ಜೈಲಿಗೆ ಕಳಿಸೋದಕ್ಕೆ ಅಂದರೆ ಅವ್ನ ಜೀವನ ಪರ್ಯಂತ ಜೈಲಲ್ಲಿ ಇರಬೇಕು ಅಂತಲ್ಲ, ಅವ್ನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಪಟ್ಟು ಅವನು ಒಳ್ಳೆ ದಾರಿಗೆ ಬರಲಿ ಅಂತ. ಆದರೆ ಇಲ್ಲೇನಾಗಿದೆ, ಈಗೆಲ್ಲರೂ ಗೃಹ ಸಚಿವರು ಅಂತಿದ್ದಾರೆ. ಆದರೆ ಇವರೆಲ್ಲರೂ ಮರ್ತಿದ್ದಾರೆ ಏನು ಅಂದರೆ ಅಲ್ಲೊಬ್ಬರು ಬಂದಿಖಾನೆ ಸಚಿವರು ಅಂತಿದ್ದಾರೆ. ಬಂದಿಖಾನೆ ಸಚಿವರು ಅವರೇನು ಬಂಧನದಲ್ಲಿದ್ದಾರೆ ಅಂತ. ಅಟ್ಲೀಸ್ಟ್ ಅವ್ರು ಎಲ್ಲ ಕಡೆ ಹೋಗಬೇಕು, ನೋಡಬೇಕು. ಜೊತೆಗೇನು ಅಂದರೆ ನಮ್ಮಲ್ಲಿ ದುಡ್ಡುಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ಜೈಲಲ್ಲಿ ಇರೋರು ಅಷ್ಟೇ, ಪೊಲೀಸ್ನವರು ಅಷ್ಟೇ. ಅವ್ರಿಗೆ ದುಡ್ಡು ಇಂಪಾರ್ಟೆಂಟು, ನ್ಯಾಯ ನೀತಿ ಇಂಪಾರ್ಟೆಂಟ್ ಅಲ್ಲ. ನಮ್ಮ ಕಾನೂನು ಇರೋದಕ್ಕೆ ಜನ ಅಕಸ್ಮಾತ್ ತಪ್ಪು ಮಾಡಿದ್ದಾರೆ ಯಾವುದೋ ಒಂದು ಸ್ಥಿತಿಯಿಂದ, ಆದರೂ ಇನ್ನು ಮುಂದಕ್ಕಾದರೂ ಸರಿ ಇರಲಿ ಅಂತ ಈ ಥರ ರಾಜ ಆತಿಥ್ಯ ಕೊಡ್ತಿದ್ರೆ ಎಲ್ಲರೂ ಹೋಗ್ತಾರಲ್ಲೇ.